ನಮಸ್ಕಾರ ಸ್ನೇಹಿತರೆ, ಹೊಸದೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತಗಳು. ಎಂಥ ಅದ್ಭುತವಾದ ಮ್ಯಾಚ್ ರೀ. ಈ ಮ್ಯಾಚಿನ ಕೊನೆಯ 5 ಓವರ್ಗಳಲ್ಲಿ ಕುಳಿತುಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಆ ಕಡೆಯಿಂದ ಈ ಕಡೆ ಅಡ್ಡಾಡೋದು, ಈ ಕಡೆಯಿಂದ ಆ ಕಡೆ ಅಡ್ಡಾಡೋದು, ಪ್ರತಿ ಬಾಲಲ್ಲಿ ಏನಾಗುತ್ತೋ ಏನೋ ಅಂತ ತಿಳ್ಕೊಂಡು. ಆದರೆ ಇಲ್ಲಿ ನಾವು ಹ್ಯಾಟ್ಸ್ ಆಫ್ ಕೊಡಬೇಕಾಗಿರೋದು ಹಾರ್ದಿಕ್ ಪಾಂಡ್ಯ ಆತನಿಗೆ. ಆತ 17ನೇ ಓವರ್ ಮಾಡಲಿಕ್ಕೆ ಬರ್ತಾನೆ. ಮೊದಲನೇ ಎಸೆತದಲ್ಲಿಯೇ ಹೆನ್ರಿಚ್ ಕ್ಲಾಸನ್ ಅವರ ವಿಕೆಟನ್ನು ಉರುಳಿಸ್ತಾನೆ. ಎಷ್ಟು ಅದ್ಭುತವಾಗಿ ಸ್ಟಂಪಿಂದ ಆಚೆ ಕಡೆ ವೈಡ್ ಲೈನ್ಸಲ್ಲಿ ಕಟರ್ ಬಾಲನ್ನು ಹಾಕ್ತಾನೆ. ಅದನ್ನು ರೀಡ್ ಮಾಡುವಲ್ಲಿ ವಿಫಲ ಆಗಿರ್ತಕ್ಕಂತಹ ಹೆನ್ರಿಚ್ ಕ್ಲಾಸನ್ ಅವರು ರಿಷಬ್ ಪಂತ್ ಅವರಿಗೆ ಕ್ಯಾಚನ್ನು ನೀಡಿ ಔಟಾಗಿ ಹೋಗ್ತಾರೆ. ಇಲ್ಲಿಂದ ಪಂದ್ಯಕ್ಕೊಂದು ತಿರುವು ಬರ್ತದೆ. ಅಲ್ಲಿ ತನಕ ಈಸಿ ಆಗಿಬಿಟ್ಟಿತ್ತು. ಇನ್ನೇನು ಸೌತ್ ಆಫ್ರಿಕರು ಗೆಲ್ತಾರೆ. ಯಾಕಂದರೆ ಅಕ್ಷರ್ ಪಟೇಲ್ ಅವರ ಓವರ್ನಲ್ಲಿ ಅಂತೂ ಬೆಂಕಿ, ಬಿರುಗಾಳಿ, ಸುನಾಮಿ, ಸುಂಟ್ರುಗಳು ಎಲ್ಲ ತೆಗೆದುಕೊಂಡು ಬಂದಿದ್ದ ಆತ ಹೆನ್ರಿಚ್ ಕ್ಲಾಸನ್ ಅವರು. ಅಕ್ಷರ್ ಪಟೇಲ್ ಅವರು ಎಸೆದಿರ್ತಕ್ಕಂಥ 15ನೇ ಓವರ್ನಲ್ಲಿ 24 ರನ್ಗಳನ್ನು ಸಿಡಿಸ್ತಾರೆ. 2 ಸಿಕ್ಸರ್ಗಳು, 2 ಬೌಂಡ್ರಿಗಳು, 2 ವೈಡ್ ಮತ್ತು 1 ಡಬಲ್. ಈ ರೀತಿಯಾಗಿ 24 ರನ್ಗಳನ್ನು ಅಕ್ಷರ್ ಪಟೇಲ್ ಅವರು ಬಿಟ್ಟು ಕೊಟ್ಟ ನಂತರ ಮ್ಯಾಚ್ ಸೌತ್ ಆಫ್ರಿಕಾ ಕಡೆಗೆ ವಾಲ್ ಬಿಟ್ಟಿರ್ತದೆ ಆಲ್ಮೋಸ್ಟ್ ಆಲ್. ಆದರೆ ಮುಂದಿನ ಓವರ್ನಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಹೆನ್ರಿಚ್ ಕ್ಲಾಸನ್ ಅವರ ವಿಕೆಟನ್ನು ಪಡೆದ ನಂತರ ಮ್ಯಾಚ್ ನೋಡ್ರಿ ಶಾಂತ ಆಗಿಬಿಡ್ತದೆ. ಅಲ್ಲಿಂದ ಆ ಮಿಲ್ಲರನಿಗೆ ಧೈರ್ಯ ಸಾಲುವುದಿಲ್ಲ. ಏನು ಮಾಡಬೇಕು ಅನ್ನೋದು ತಿಳಿಯೋದಿಲ್ಲ. ಸಾವಕಾಶವಾಗಿ ಆಡೋಣ, ಯಾಕಂತಂದರೆ ಮುಂದೆ ಇನ್ನೂ ಬಾಲರ್ಗಳ ಕಿಂಗ್ ಇದ್ದಾನೆ. ಜಸ್ಪ್ರೀತ್ ಬುಮ್ರಾ ಅವರ ಬಾಲಿಂಗಲ್ಲಿ ಸ್ಲೋ ಆಟವನ್ನು ಆಡಲಿಕ್ಕೆ ಹೋಗಿ ಅಲ್ಲಿ ಮಾರ್ಕೋ ಆ್ಯನ್ಸನ್ ಅವರ ವಿಕೆಟ್ ಬೀಳ್ತದೆ ಮತ್ತು ಆ ಓವರ್ನಲ್ಲಿ ಅವರು ನೀಡಿದ್ದು ಕೇವಲ 2 ರನ್ಗಳು. ಇದು ತಂಡಕ್ಕೆ ಬಹಳ ದೊಡ್ಡ ಹೊಡೆತವನ್ನು ಬೀಳ್ತದೆ. ಇದಾದ ನಂತರ ಮುಂದಿನ ಓವರ್ನಲ್ಲಿಯೇ ಹರ್ಷದೀಪ್ ಸಿಂಗ್ ಅವರು 19ನೇ ಓವರ್ನಲ್ಲಿ ಕೇವಲ 4 ರನ್ಗಳನ್ನು ನೀಡ್ತಾರೆ. ನೋಡ್ರಿ, ಕೊನೆಯ 3 18, 19, 20 3 ಓವರ್ಗಳಲ್ಲಿ ಗೆಲ್ಲಲಿಕ್ಕೆ ಬೇಕಾಗಿರೋದು 22 ರನ್ಗಳು. ಆದರೆ ಜಸ್ಪ್ರೀತ್ ಬುಮ್ರಾ ಅವರು ಎಸೆದಿರ್ತಕ್ಕಂಥ 18ನೇ ಓವರ್ನಲ್ಲಿ 2 ರನ್ಗಳನ್ನು ನೀಡಿ 1 ವಿಕೆಟ್ ಪಡಿತಾರೆ. ಇನ್ನು 2 ಓವರ್ಗಳಲ್ಲಿ ಬೇಕಾಗಿರೋದು 20 ರನ್ಗಳು. ಮತ್ತು 19ನೇ ಓವರ್ನಲ್ಲಿ ಹರ್ಷದೀಪ್ ಸಿಂಗ್ ಅವರು ಕೇವಲ 4 ರನ್ಗಳನ್ನು ನೀಡ್ತಾರೆ. ಕೊನೆಯ ಓವರ್ನಲ್ಲಿ ಬೇಕಾಗಿರೋದು ಕೇವಲ 16 ರನ್ಗಳು. ಇಲ್ಲಿ ಮಿಲ್ಲರ್ ಅವರು ಬ್ಯಾಟಿಂಗಲ್ಲಿ ಇದ್ದರೆ ಮೊದಲ ಎಸೆತದಲ್ಲಿ ಫುಲ್ ಟಾಸನ್ನು ಜೋರಾಗಿ ಹೊಡಿತಾರೆ. ಆದರೆ ಸ್ಟೇಟ್ ಬೌಂಡ್ರಿಯಲ್ಲಿ ಒಂದು ಅದ್ಭುತವಾದ ಕ್ಯಾಚನ್ನು ನಮ್ಮ ಅತ್ಯುತ್ತಮ ಫೀಲ್ಡರ್ ಆಗಿರ್ತಕ್ಕಂತಹ ಸೂರ್ಯಕುಮಾರ್ ಯಾದವ್ ಅವರು ಹಿಡಿತಾರೆ. ಅವರಿಗೆ ಒಂದು ಕ್ರೆಡಿಟನ್ನು ಕೊಡಲೇಬೇಕು. ಆ ಕ್ಯಾಚನ್ನು ಅವರು ಹಿಡಿದೇ ಹೋಗಿದರೆ, ಅಲ್ಲಿ ಸಮಯ ಪ್ರಜ್ಞೆಯನ್ನು ಅವರು ತೋರಿಸದೇ ಹೋಗಿದರೆ ಇವತ್ತು ನಮ್ಮ ಕೈಯಲ್ಲಿ ಪಂದ್ಯ ಇರ್ತಾ ಇರಲಿಲ್ಲ. ಆ ಅದ್ಭುತವಾದ ಕ್ಯಾಚ್ನಿಂದ ಮ್ಯಾಚ್ ನಮ್ಮ ಕಡೆಗೆ ತಿರುಗಿ ಬರ್ತದೆ. ಮುಂದೆ ಬಂದಿರತಕ್ಕಂಥ ರಬಾಡ್ ಅವರು ಮೊದಲೇ ಓವರ್ನಲ್ಲಿ ಬೌಂಡ್ರಿಯನ್ನು ಹೊಡೆದ್ರ ಮುಖಾಂತರ ನಾನು ಹೊಡಿತೀನಿ ಬಿಡೋದಿಲ್ಲ ಅಂದ್ಕೊಂಡಿರ್ತಾರೆ. ಆದರೆ ಮುಂದಿನ ಎಸೆತಗಳಲ್ಲಿ ಅದ್ಭುತವನ್ನು ಬಾಲಿಂಗನ್ನು ಮಾಡೋದರ ಮುಖಾಂತರ ಕೊನೆಗೆ ಭಾರತ 7 ರನ್ಗಳಿಂದ ಈ ಮ್ಯಾಚನ್ನು ಗೆಲ್ತದೆ. ಹಾಗೆ ನೋಡಿದರೆ ಭಾರತದವರು ಇಷ್ಟು ರನ್ಗಳನ್ನು ಮಾಡಲಿಕ್ಕೆ ಕಾರಣ ಆಗಿರೋದಪ್ಪ ಅಂತಂದರೆ ನಮ್ಮ ವಿರಾಟ್ ಕೊಹ್ಲಿ ಅವರು. ಅದಕ್ಕೆ ವಿರಾಟ್ ಕೊಹ್ಲಿ ಅವರು ಒಂದು ಕಡೆ ಔಟ್ ಆಗ್ತಾಯಿದ್ರು ಕೂಡ, ಫಾರ್ಮ್ ಇಲ್ಲದೇ ಇದ್ದರೂ ಕೂಡ ಅವರ ಮೇಲೆ ಕೋಚ್ ಮತ್ತು ಕ್ಯಾಪ್ಟನ್ ಅವರು ಇಟ್ಟಿರ್ತಕ್ಕಂಥ ಭರವಸೆ ಎಷ್ಟು ಅದ್ಭುತವಾಗಿ ಸೆಮಿಫೈನಲ್ ಪಂದ್ಯವನ್ನು ಮುಗಿದ ನಂತರ ಇಬ್ಬರು ಹೇಳ್ತಾರೆ, ವಿರಾಟ್ ಕೊಹ್ಲಿ ಅವರ ಕಡೆಯಿಂದ ಒಂದು ದೊಡ್ಡ ಇನ್ನಿಂಗ್ಸ್ ಫೈನಲ್ನಲ್ಲಿ ಬರ್ತಾ ಇದೆ, ತಾವೆಲ್ಲರೂ ನಿರೀಕ್ಷಿಸಬಹುದು ಅಂತ ತಿಳ್ಕೊಂಡು. ಆದರೆ ಅದೇ ರೀತಿಯಾಗಿ ಒಂದು ಕಡೆ ರೋಹಿತ್ ಶರ್ಮಾ ಅವರು 9 ರನ್ಗಳನ್ನು ಮಾಡಿ ಔಟ್ ಆಗ್ತಾರೆ, ಇನ್ನೊಂದು ಕಡೆ ರಿಷಬ್ ಪಂತ್ ಅವರು ಡಕ್ಔಟ್ ಆಗ್ತಾರೆ. ಅದಾದ ನಂತರ ಸೂರ್ಯಕುಮಾರ್ ಯಾದವ್ ಅವರು 3 ರನ್ಗಳನ್ನು ಮಾಡಿ ಔಟ್ ಆಗ್ತಾರೆ. 34 ರನ್ ಆಗಟ್ನಾಗ 3 ವಿಕೆಟ್ ಭಾರತ ಕಳ್ಕೊಂಡು ಬಿಟ್ಟಿತ್ತು. ಇನ್ನೇನು ಭಾರತ ಜಲ್ದಿ ಆಲ್ಔಟ್ ಆಗ್ತದೆ, ಇನ್ನೇನು 100 ರನ್ ಆಗೋದಾಗ ಎಲ್ಲರೂ ಔಟ್ ಆಗ್ತಾರೆ ಅನ್ನೋ ಒಳಗೆ, ಯಾಕಂತಂದ್ರೆ ಸೌತ್ ಆಫ್ರಿಕಾ ಬಾಲರ್ಗಳು ಬೆಂಕಿ ಉಗುಳಾಗತ್ತಿರ್ರಿ. ಅವಾಗ ಎಷ್ಟು ಅದ್ಭುತವಾಗಿ ಬಾಲಿಂಗ್ ಹಾಕಾಕತ್ತೀರಪ್ಪ ಅಂತಂದರೆ ಮಾರ್ಕೋ ಆ್ಯನ್ಸನ್ ಅವರು 1 ವಿಕೆಟ್ ತೆಗಿತಾರೆ. ಕೇಶವ್ ಮಹಾರಾಜ್ ಅಂತೂ 1 ಓವರ್ನಲ್ಲಿ ರೋಹಿತ್ ಶರ್ಮಾನ ಔಟ್ ಮಾಡಿಬಿಡ್ತಾನೆ ಮತ್ತು ರಿಷಬ್ ಪಂತ್ ಅವ್ರನ್ನೂ ಔಟ್ ಮಾಡಿಬಿಡ್ತಾರೆ. ಎಲ್ಲಿ ಭಾರತ ಮತ್ತು ನಾವು ಹಿಂದಿನಂಗೆ ಆಗಿಬಿಡ್ತೀವಿ ಅಂತ ತಿಳ್ಕೊಂಡು ಭಯ ಹುಟ್ಟುಬಿಟ್ಟಿತ್ತು. ಆದರೆ ಎಷ್ಟು ಅದ್ಭುತವಾಗಿ ವಿರಾಟ್ ಮತ್ತು ಅಕ್ಷರ್ ಇಬ್ಬರು ಕೂಡ್ಕೊಂಡು ಭಾರತವನ್ನು ಎಷ್ಟು ಅದ್ಭುತವಾಗಿ ಆಟ ಆಡ್ತಾನೆ. ಇಲ್ಲಿ ಒಂದು ಕಡೆ ವಿರಾಟ್ ಕೊಹ್ಲಿ ಅವರು ನಿಂತ್ಕೊಳ್ತಾರೆ, ಹೊಡೆಯೋರ್ಗೆ ಹೋಗೋದಿಲ್ಲ.
ಮೊದಲ ಓವರ್ನಲ್ಲಿ 15 ರನ್ನ ತೆಗೆದು ನಾನು ಈ ಸರ್ತಿ ಬಿಡೋದಿಲ್ಲ, ರೋಹಿತ್ ನಂತರ ನಾನು ಬ್ಯಾಟಿಂಗ್ ಆಡ್ತೀನಿ ಅಂತ ತಿಳ್ಕೊಂಡು ವಿರಾಟ್ ಕೊಹ್ಲಿ ಅವರು ಆಡ್ತಿರ್ತಾರೆ. ಆದರೆ ಇನ್ನೊಂದು ಕಡೆಯಿಂದ ದಡ 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 ಟಕ ಟಕ್ ಟಕ ಟಕ್ ವಿಕೆಟ್ಗಳು ಬಿದ್ದು ಬಿಡ್ತಾವೆ. ಹೀಗಾದ ನಂತರ ಕೊಹ್ಲಿ ಅವರಿಗೆ ಟೆನ್ಷನ್ ಶುರು ಆಗ್ತದೆ. ಏನು ಮಾಡಿ, ಹೊಡೆಯೋದಾ ಬಿಡೋದಾ ಮತ್ತು ಅದೇ ಪರಿಸ್ಥಿತಿಗೆ ಬಂದುಬಿಡ್ತಾರೆ. ಅವರು ಮೊದಲ 7ನೇ ಓವರ್ ತನಕ ಬೌಂಡ್ರಿ ಹೊಡೆದವ್ರು ಕೊನೆಗೆ ಲಾಸ್ಟ್ 18ನೇ 17ನೇ ಓವರ್ನಲ್ಲಿ ಬಂದು ಬೌಂಡ್ರಿ ಹೊಡಿತಾರೆ, 6 ಹೊಡಿತಾರೆ ಅವರು. ನೋಡ್ರಿ ಅವ್ರು ಎಷ್ಟು ಆಘಾತಕ್ಕೂ ಸಿಲುಕ್ಬಿಟ್ಟಿದ್ರು. ಅವಾಗ ಅವ್ರು ಏನು ಮಾಡ್ತಾರಪ್ಪ, ನಾನು ಆ್ಯಂಕರ್ ರೋಲನ್ನು ತೆಗೆದುಕೊಳ್ತೀನಿ, ಅಕ್ಷರ್ ಪಟೇಲ್ ನೀನು ಗುದ್ದು ಅಂತ ತಿಳ್ಕೊಂಡು ಹೇಳ್ತಾರೆ. ಆವಾಗ ಅಕ್ಷರ್ ಪಟೇಲ್ ಅವ್ರು ನೋಡ್ರಿ ಎಷ್ಟು ಅದ್ಭುತವಾಗಿ ಆಡ್ತಾರಪ್ಪ ಅಂತಂದರೆ 47 ರನ್ಗಳನ್ನು ಗಳಿಸ್ತಾರೆ ಅವರು. ಅದರದೊಳಗೆ 47 ರನ್ನದೊಳಗೆ 4 ಸಿಕ್ಸರ್ 1 ಬೌಂಡ್ರಿ ಹೊಡಿತಾರೆ. ಹೊಡೆದು ಅವರು ರನ್ಔಟ್ ಆಗ್ತಾರೆ. ಅದು ಒಂದು ಕೂಡ ಔಟ್ ಆಗಬಾರ್ದಾಗಿತ್ತು. ಸ್ವಲ್ಪ ಬಾಲಿಂಗ್ ನೋಡಿರಲಿಲ್ಲ ಡಿಕಾಕ್ ಅವರು ಡೈರೆಕ್ಟ್ ಥ್ರೋ ಮಾಡೋದ್ರಿಂದ ಅಲ್ಲಿ ಅವರು ಔಟ್ ಆಗಿಬಿಡ್ತಾರೆ. ಆದರೂ ಕೂಡ ಅವರು ಎಲ್ಲರ ಕಡೆಯಿಂದ ಚಪ್ಪಾಳೆ ಗಿಟ್ಟಿಸ್ಕೊಂಡು ಬಿಡ್ತಾರೆ. ಯಾಕಂತಂದ್ರೆ ಒಂದು ಹಂತದೊಳಗೆ 34ಕ್ಕೆ 3 ವಿಕೆಟ್ ಬಿದ್ದಿತ್ತು. ಅಲ್ಲಿಂದ ಒಂದು ಅದ್ಭುತವಾಗಿ 72 ರನ್ಗಳ ಒಂದು ಪಾರ್ಟ್ನರ್ಶಿಪ್ಪನ್ನು ಮಾಡ್ತಾರೆ. ಅದರ ಮುಖಾಂತರ ಒಂದು ಭಾರತ ಒಂದು ಸುಭದ್ರ ಸ್ಥಿತಿಗೆ ಒಯ್ತಾರೆ. ಅದಾದ ನಂತರ ಬರ್ತಾರೆ ನೋಡಿರಿ ಶಿವಮ್ ದುಬೆ ಅವರು 16 ಎಸೆತದೊಳಗೆ 27 ರನ್ ಹೊಡಿತಾರೆ ಅವರು ಕೂಡ ಅದ್ಭುತವಾಗಿ ಬ್ಯಾಟಿಂಗನ್ನು ಮಾಡ್ತಾರೆ. ಅಲ್ಲಿ ಅವರು ಕೂಡ ನೋಡಿರಿ 3 ಬೌಂಡ್ರಿ ಮತ್ತು 1 ಸಿಕ್ಸರನ್ನು ಸಿಡಿಸ್ತಾರೆ. ಅವರು ಕೂಡ ಅದ್ಭುತವಾಗಿ ಆಡ್ತಾರೆ. ಅದಾದ ನಂತರ ನೋಡಿರಿ ಬರ್ತಾರೆ ನಮ್ಮ ವಿರಾಟ್ ಕೊಹ್ಲಿ ಅವರು. ಏನು ಹೊಡಿತಾರಂತೀರಿ, ಒಂದೇ ಓವರ್ನಾಗ ಈ ಕಡೆ ತರ್ತಾರೆ ಮ್ಯಾಚ್. 2 ಸಿಕ್ಸ್ 6 ಬೌಂಡ್ರಿ ಹೊಡಿತಾರೆ. 59 ಎಸೆತಗಳಲ್ಲಿ 76 ರನ್ಗಳನ್ನು ಮಾಡ್ತಾರೆ. ಇಲ್ಲಿ ಇನ್ನೊಂದು ಒಂದು ಸ್ವಾರಸ್ಯಕರ ಅಂತಂದ್ರೆ ನಮ್ಮ ವಿರಾಟ್ ಕೊಹ್ಲಿ ಅವರು ಮೊದಲನೇ ಓವರ್ನೊಳಗೆ ಒಂದು 15 ರನ್ ಹೊಡೆದಿದ್ರಲ್ರಿ. ಆ 15 ರನ್ ಇಲ್ಲಿ ತನಕ ಎಷ್ಟು T20 ಇಂಟರ್ನ್ಯಾಷನಲ್ ಆಗ್ಯಾವ, ಫೈನಲ್ ಅದರೊಳಗೆ ಫಸ್ಟ್ ಓವರ್ನೊಳಗೆ ಇಷ್ಟು ರನ್ ಇದೇ ಫಸ್ಟ್ ಟೈಮ್ ಹೊಡೆದಂತ್ರಿ. ಇದು ಕೂಡ ಒಂದು ರೆಕಾರ್ಡ್ ಆಗಿಬಿಡ್ತಾರೆ. ಏನು ಮಾಡ್ತಾರೆ ಕೊಹ್ಲಿ ಅವರದೊಂದು ರೆಕಾರ್ಡ್ ಆಗಿಬಿಡ್ತದೆ ನೋಡ್ರಿ. ಹೀಗಾಗಿ ನಮ್ಮ ಭಾರತ ಎಲ್ಲ ಸೇರಿಕೊಂಡು ಒಟ್ಟಾರೆಯಾಗಿ 20 ಓವರ್ದೊಳಗೆ 7 ವಿಕೆಟ್ ನಷ್ಟಕ್ಕೆ 176 ರನ್ಗಳನ್ನು ಮಾಡ್ತಾರೆ. ಇದನ್ನು ಬೆನ್ನಟ್ಟಿರ್ತಕ್ಕಂತಹ ಸೌತ್ ಆಫ್ರಿಕಾ ತಂಡದವರು ಕೂಡ ರಿಜಾ ಹೆಂಡ್ರಿಕ್ಸ್ ಅವರು ಬುಮ್ರಾ ಅವ್ರನ್ನ ಅದ್ಭುತವಾಗಿ ಬೋಲ್ಡ್ ಮಾಡ್ತಾರೆ ನೋಡ್ರಿ. ಅಲ್ಲಿಂದ ಕ್ವಿಂಟನ್ ಡಿಕಾಕ್ ಅವರು ಅದ್ಭುತವಾಗಿ ಬ್ಯಾಟಿಂಗನ್ನು ಸಂಭಾಳಿಸ್ಕೊಂಡು ಬರ್ತಿರ್ತಾರೆ. ಈ ಕಡೆ ಮಾರ್ಕಮ್ ಅವರು ಬರ್ತಾರೆ. ಮಾರ್ಕಮ್ ಅವ್ರ ವಿಕೆಟನ್ನು ಹರ್ಷದೀಪ್ ಸಿಂಗ್ ಅವರು ತೆಗೆದು ಬಿಡ್ತಾರೆ. ಇದಾದ ನಂತರ ಸ್ಟಬ್ಸ್, ನಮ್ಮ IPL ಒಳಗೆ ಭಾಳ ಡೆಲ್ಲಿ ಒಳಗೆ ಫಾರ್ಮಲ್ಲಿದ್ದರು ಸ್ಟಬ್ಸ್ ಅವರು, ಅದ್ಭುತವಾಗಿ ಆಡ್ತಾಯಿದ್ರು. ಅವರು ಬಾಲರ್ಗಳನ್ನು ಬಿಡ್ತಾರಲ್ಲ, ಬಡ್ಡಿ ಮಾಡ್ತಾಯಿದ್ರು. ಅಂಥ ಸಂದರ್ಭದೊಳಗೆ ಸ್ಟಬ್ಸ್ ಅವ್ರ ವಿಕೆಟನ್ನು ಏನು ಮಾಡಿಬಿಡ್ತಾರೆ, ನಮ್ಮ ಅಕ್ಷರ್ ಪಟೇಲ್ ಅವ್ರು ತೊಗೊಂಡ್ಬಿಡ್ತಾರೆ, ಬೋಲ್ಡ್ ಮಾಡಿಬಿಡ್ತಾರೆ. ಅವರನ್ನು ಮುಂದೆ ಸರಿದು ಹೊಡಿಬೇಕಂತಿರ್ತಾರೆ, ಸೀದಾ ನೇರವಾಗಿ ಸ್ಟಂಪಿಗೆ ಹಾಕಿ ಅವ್ರನ್ನ ಔಟ್ ಮಾಡಿಬಿಡ್ತಾರೆ. ಅದಾದ ನಂತರ ಡೇವಿಡ್ ಹೆಂಡ್ರಿಚ್ ಕ್ಲಾಸನ್ ಅವ್ರು ಬರ್ತಾರೆ ನೋಡ್ರಿ. ಇವರಂತೂ ಅದ್ಭುತ ಫಾರ್ಮ್ನಲ್ಲಿ ರೀ, ಹೇಳೋದೇ ಬೇಡ. ಹೆಂಡ್ರಿಚ್ ಕ್ಲಾಸನ್ ಅವ್ರು ಏನು ಹೊಡಿತಾರಪ್ಪ ನೋಡಬಾರ್ದಾಗಿತ್ತು, ಹಂಗೆ ಹೊಡ್ಲಿಕ್ಕತ್ತಿದ್ರು ಅವರು. ಅದ್ಭುತವಾಗಿ ಬ್ಯಾಟಿಂಗ್ ಮಾಡಾಕತ್ತಿದ್ರು ಅವರು. ಹೆಂಡ್ರಿಚ್ ಕ್ಲಾಸನ್ ಅವರು 5 ಸಿಕ್ಸರ್ 2 ಬೌಂಡ್ರಿ ಮುಖಾಂತರ 52 ರನ್ಗಳನ್ನು ಮಾಡ್ತಾರೆ ರೀ. ಮ್ಯಾಚನ್ನು ಭಾರತದ ಕಡೆಯಿಂದ ಅವರು ಕಸ್ಕೊಂಡು ಹೋಗಿದ್ರು ನೋಡ್ರಿ. ಒಂದು ಕಡೆಯಿಂದ ಹೋಗಿಬಿಟ್ಟಿತ್ತು ಮ್ಯಾಚ್. ಇನ್ನೇನು ಎಷ್ಟು ರೀ, 30 ಬಾಲಿಗೆ 30 ರನ್ ಬೇಕಾಗಿತ್ತು. ಇಷ್ಟು ಈಜಿ ಬಂದಿತ್ತು ಮ್ಯಾಚ್ ಅಂತಂದ್ರೆ ಇನ್ನೇನು ಅವ್ರು ಗೆದಿತಾರೆ, ಇನ್ನು ಭಾರತ ಹೋಯ್ತು ಸೋಲ್ತು ಅನ್ನೋದ್ರೊಳಗೆ ಬಂದರು ನೋಡ್ರಿ. ನಮ್ಮ ತಿರುವಾಡಿತ್ತು. ನಮ್ಮ ಹಾರ್ದಿಕ್ ಪಾಂಡ್ಯ ಅವರು ಎಸ್ದಿರ್ತಕ್ಕಂಥವ್ರನ್ನ ವಿಕೆಟ್ ತೆಗಿತಾರೆ. ಅದಾದ ಜಸ್ಪ್ರೀತ್ ಬುಮ್ರಾ ಅವರು ಬಾಲಿಂಗ್ ಅಂತಂದ್ರೆ ಎದುರಿನವ್ರಿಗೆ ನಡುಕ್ಕೆ ಹುಟ್ಟಿ ಬರ್ತದೆ. ಹೀಗಾಗಿ ಭಾರತ ಮತ್ತು 7 ರನ್ನಲ್ಲಿ ಗೆದ್ದುಕೊಂಡು ಬಿಟ್ಟರು. ಈ ಮ್ಯಾಚನ್ನು ಗೆದ್ದುವುದರೊಳಗೆ ವಿರಾಟ್ ಕೊಹ್ಲಿಯವರ ಪಾತ್ರ ಅತ್ಯುತ್ತಮದ, ಹಾರ್ದಿಕ್ ಪಾಂಡ್ಯ ಅವರ ಅತ್ಯುತ್ತಮದ. ಅದರ ಜೊತೆಗೆ ಜಸ್ಪ್ರೀತ್ ಬುಮ್ರಾ, ಹರ್ಷದೀಪ್ ಸಿಂಗ್, ಈ ಬಾಲರ್ ಈ ಬ್ಯಾಟ್ಸ್ಮನ್ ಈ ಕೆಲಸ ಮಾಡಿಲ್ಲ. ಇದೊಂದು ಟೀಮ್ ವರ್ಕ್ ಅಂತ ಹೇಳ್ಬೋದು ರೀ. ಒಂದು ಟೀಮ್ ವರ್ಕ್ ಯಾವ ರೀತಿಯಾಗಿರ್ತದೆ ಅನ್ನೋದನ್ನು ನಮಗೆ ಯಾರಿಗಾದರೂ ಹೇಳಬೇಕಾಗಿತ್ತಪ್ಪ ಅಂತಂದರೆ ನಮ್ಮ ಭಾರತೀಯ ಈ ಟೀಮನ್ನು ತೋರಿಸ್ಬೇಕ್ರಿ. ಫೀಲ್ಡಿಂಗಲ್ಲಿ ಕೂಡ ಅತ್ಯುತ್ತಮವಾದ ಫೀಲ್ಡಿಂಗನ್ನು ಮಾಡ್ತಾರೆ ಈ ಟೂರ್ನಿ ಉದ್ದಕ್ಕೂ. ಅತ್ಯುತ್ತಮವಾದ ಬಾಲಿಂಗನ್ನು ಈ ಟೂರ್ನಿ ಉದ್ದಕ್ಕೂ ಮಾಡಿದ್ದಾರೆ. ಅತ್ಯುತ್ತಮವಾದ ಬ್ಯಾಟಿಂಗನ್ನು ಈ ಟೂರ್ನಿ ಉದ್ದಕ್ಕೂ ಮಾಡಿದ್ದಾರೆ. ಯಾಕಂತಂದ್ರೆ US ತಿರುವುಗಳಿಂದ ಕೂಡಿರ್ತಕ್ಕಂಥ ಪಿಚ್ ಇತ್ತು ರೀ. ಹೀಗಾಗಿ ಒಂದು ಕಡೆ ಅದು ನಾವು ಭಾರತ ಅಂತಂದ್ರೆ ಅದು ಟೆನ್ಷನ್ ಇದ್ದದ್ದನ್ನು ನಾವು ಗೆಲ್ತೀವೋ ಅವ್ರು ಗೆಲ್ತೀವೋ ಒಂದು ಸೈಡ್ ಆಗೋದ್ರಿಂದ ಮ್ಯಾಚ್ ಏನು ಇಂಟ್ರೆಸ್ಟ್ ಇರ್ತೈತೆ ರೀ. ಯಾವಾಗೂ ಮ್ಯಾಚ್ ಹಿಂಗೆ ಇರಬೇಕಪ್ಪ ಅಂತಂದ್ರೆ ಕೊನೆ ತನಕ ಅದು ಇಂಟ್ರೆಸ್ಟ್ ಇರಬೇಕು. ಹೀಗಾಗಿ ಅದ್ಭುತವಾಗಿ ಆ ಬೌಂಡ್ರಿ ಲೈನಲ್ಲಿ ಹಿಡಿದಿರ್ತಕ್ಕಂಥ ಸೂರ್ಯಕುಮಾರ್ ಕ್ಯಾಚು ಅದು ಒಂದು ಮ್ಯಾಚನ್ನು ತಿರುವನ್ನು ಪಡೆದುಕೊಳ್ತದೆ. ಹೀಗಾಗಿ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿ ಕೂಡ ಒಂದು ಸಲ್ಯೂಟ್ ಹೊಡಿಲೇಬೇಕ್ರಿ. ಅದ್ಭುತ ಬಾಲರ್ಗಳನ್ನು ಬಳಸ್ಕೊಳ್ತಕ್ಕಂಥ ರೀತಿ ಈ ಮ್ಯಾಚಲ್ಲಿ ನಮ್ಮ
ಕುಲ್ದೀಪ್ ಯಾದವ್ ಅವರು ಮತ್ತು ಅಕ್ಷರ್ ಪಟೇಲ್ ಅವರು ದುಬಾರಿ ಆಗ್ತಾರೆ ಹೇಳಿ ತೊಗೊಳ್ರಿ. ಅವರ ಹಿಂದಿನ ಮ್ಯಾಚ್ಗಳದಾಗ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ರು. ಅದ್ಭುತವಾಗಿ ಬಾಲಿಂಗನ್ನು ಮಾಡ್ತಾಯಿದ್ರು. ಈ ಪಂದ್ಯದೊಳಗೆ ಬಾಲಿಂಗ್ ಅಷ್ಟು ಅದ್ಭುತವಾಗಿ ಇತ್ತು ಖರೆ, ಆದರೆ ಅವ್ರು ಬ್ಯಾಟ್ಸ್ಮನ್ಗಳು ಹೊಡಿತಕ್ಕಂಥ ರೀತಿ ಅದ್ಭುತವಾಗಿತ್ತು. ಆಗಿದ್ದರೂ ಕೂಡ ನಮ್ಮ ಭಾರತದವರು ಬಿಡಲಿಲ್ಲ, ವಿಶ್ವಕಪ್ಪನ್ನು ತಗೊಂಡು ಬಂದರು. ನಮ್ಮ ಹಿಂದಿನ ಒಂದು ಸಮಯದೊಳಗೆ ಕಪಿಲ್ ದೇವ್ ಅವರು 1983 ಗೆದ್ದಿದ್ದಾರೆ. ಅದಾದ ನಂತರ 2011 ಧೋನಿಯವರು ಗೆದ್ದಿದ್ದಾರೆ. 2007 T20 ವಿಶ್ವಕಪ್ಪನ್ನು ಗೆದ್ದಿದ್ದಾರೆ. ಅವ್ರ ಸಾಲಿಗೆ ನಮ್ಮ ರೋಹಿತ್ ಶರ್ಮಾ ಅವರು ಕೂಡ ಸೇರ್ಕೊಳ್ತಾರೆ. ಒಂದು ಅದ್ಭುತ ಥ್ಯಾಂಕ್ಸ್. ಈಗ ನಾವು ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದ ಹೇಳಬೇಕು, ಕೋಚ್ ಅವರಿಗೂ ಕೂಡ ಧನ್ಯವಾದಗಳನ್ನ ಹೇಳಬೇಕು. ಪ್ರತಿಯೊಬ್ಬರ ಕೋಚಿನ ಒಂದು ಅವರೆಲ್ಲ ಸಹ ಪಾಠಿಗಳಿಗೆ, ಅವರೆಲ್ಲ ಒಂದು ಸಿಬ್ಬಂದಿ ವರ್ಗದವರಿಗೆ ಕೂಡ ಧನ್ಯವಾದಗಳನ್ನು ಹೇಳಬೇಕು, ಟೀಮ್ದವ್ರಿಗೆ ಕೂಡ ಧನ್ಯವಾದ ಹೇಳಬೇಕು. ಎಲ್ಲರೂ ಕೂಡ ಹೇಳ್ತಾ ಭಾರತಕ್ಕೆ ಮತ್ತೊಮ್ಮೆ ಕೋಟ್ಯಾಂತರ ಭಾರತೀಯರ ಮನಸ್ಸನ್ನು ಗೆದ್ದು ಬಿಟ್ಟಿದ್ರಿ. ಅದೇನು ಮ್ಯಾಚ್ ಮುಗಿದ ನಂತರ ಅದು ಸಂಭ್ರಮಾಚರಣೆ ಭಾರತದ ಉದ್ದಕ್ಕೂ ರಾತ್ರಿ ಬೆಳಗನ್ನು ಸಂಭ್ರಮಾಚರಣೆ ಅಲ್ಲ. ಇದಕ್ಕೆ ರೋಹಿತ್ ಶರ್ಮಾ ಮತ್ತು ನಿಮ್ಮ ತಂಡದವರಿಗೆ, ಕೋಚ್ ಮತ್ತು ನಿಮ್ಮ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದಗಳನ್ನು